ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ದು ಹೇಗೆ? ಸೇನಾ ಸಮವಸ್ತ್ರ ಧರಿಸಿ ಬಂದಿದ್ರಂತೆ ಉಗ್ರರು. ಕಾಲ್ನಡಿಗೆ ಕುದುರೆ ಮೇಲೆ ಮಾತ್ರ ತೆರಳಬಹುದಾದಂಥ ಪ್ರವಾಸಿ ತಾಣ. ಕಾರಣ ಅದು ಕಣಿವೆ ಪ್ರದೇಶ, ವಿಶಾಲ ಹುಲ್ಲುಗಾವಲು ಸರೋವರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ಪಹಲ್ಗಾಮ್. ಸಾವಿರಾರು ಪ್ರವಾಸಿಗರಿದ್ದಂಥ ಕಡೆಗೆ ಗುರಿಯಾಗಿಸಿ ಉಗ್ರರು ದಾಳಿಯನ್ನು ಮಾಡಿರೋದು. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ದು ಹೇಗೆ ಅಂತ ಹೇಳಿ. ಸೇನಾ ಸಮವಸ್ತ್ರ ಧರಿಸಿ ಬಂದಿದ್ರಂತೆ ಉಗ್ರರು. ಬಟ್ ಅಲ್ಲಿ ಹೇಳ್ತಾ ಇದ್ರು ನಾರ್ಮಲ್ ಆಗಿದ್ರು ಅವರು ಅಂತ ಹೇಳಿ. ಕಾಲ್ನಡಿಗೆ ಕುದುರೆ ಮೇಲೆ ಮಾತ್ರ ತೆರಳಬಹುದಾಗಿತ್ತು ಈ ಜಾಗಕ್ಕೆ. 3-4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಒಂದು ಜಾಗದವರೆಗೂ ಕೂಡ ಅಲ್ಲಿ ಬೈಸಿನಂಥ ಒಂದು ವ್ಯಾಲಿ ಇದೆ, ಅಲ್ಲಿಯವರೆಗೂ ಕೂಡ ನೀವು ಹೋಗ್ಬಿಟ್ಟು ನಿಮ್ಮ ಕಾರ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡಬೇಕು. ತದನಂತರ ಒಂದು 3-4 ಕಿಲೋಮೀಟರ್ ಕುದುರೆ ಮೇಲೆ ನಿಮ್ಮನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲ ನಡ್ಕೊಂಡು ಹೋಗ್ಬೋದು. ಆ ವ್ಯಾಲಿ ಆಗಿದೆ, ಅಲ್ಲಿ ಯಾವ ಗಾಡಿನೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಹೋದ ನಂತರ ನಿಮಗೆ ಈ ಹುಲ್ಲು ಹಾಸಿಗೆ ಸಿಗುತ್ತೆ. ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿ ಅನೇಕ ಜಾಗಗಳಿದೆ ಸುತ್ತಮುತ್ತಲು. ಅಲ್ಲಿ ಈ ಅಟ್ಯಾಕನ್ನು ಮಾಡಿರೋದು. ಅವ್ರಿಗೆ ಗೊತ್ತು ಅಲ್ಲಿಂದ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಇನ್ನು ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಈ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗದನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು ಮಂಜುನಾಥ್ ರಾವ್.